ಇನ್ನು ಮಂಡ್ಯದಲ್ಲಿ ವಸತಿಗಾಗಿ ಭಾರಿ ಹೈಡ್ರಾಮಾ ಒಂದು ನಡೆದಿದೆ. ಇನ್ನು ಕೂಡ ಆ ಮನೆಗಳು ಹಂಚಿಕೆನೇ ಆಗಿಲ್ಲ. ಹಂಚಿಕೆನೇ ಆಗದಂತ ಮನೆಗಳಿಗೆ ಅಕ್ರಮವಾಗಿ ಪ್ರವೇಶವನ್ನ ಪಡೆದಿದ್ದಾರೆ. ಮನೆಗಳಿನ್ನೂ ಕೂಡ ಹಂಚಿಕೆ ಆಗಿಲ್ಲ. ಸ್ಲಂ ಬೋರ್ಡ್ ನಿರ್ಮಾಣ ಮಾಡಿದ್ದಂತಹ ಮನೆ ತಮಿಳು ಕಾಲೋನಿ ನಿವಾಸಿಗಳಿಗಾಗಿ ಈ ಮನೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇನ್ನು ಓಪನಿಂಗ್ ಸೆರೆಮನಿ ಆಗಲಿಲ್ಲ. ಆ ಮನೆಗಳಿಗೆ ಬೀಗ ಹಾಕಲಾಗಿತ್ತು. ಆದರೆ ಬೀಗವನ್ನ ಮುರಿದು ಅತಿಕ್ರಮಣ ಪ್ರವೇಶವನ್ನ ಮಾಡಿದ್ದಾರೆ. ಆನಂತರ ಮನವೊಲಿಕೆ ಪ್ರಯತ್ನ ಕೂಡ ನಡೆದಿದೆ. ನೋಡಿ, ಮನವೊಲಿಸಿ ವಾಪಸ್ ಕಳುಹಿಸಿದ್ದಾರೆ ಅವರನ್ನ ಅಧಿಕಾರಿಗಳು. ವಸತಿಗಾಗಿ ಐಡ್ರಾಮಾ ಶುರುವಾಗಿದೆ. ತಮಿಳು ಕಾಲೋನಿ ನಿವಾಸಿಗಳಿಗಾಗಿ ನಿರ್ಮಿಸಿದಂತಹ ಮನೆಗೆ ಅಲ್ಪಸಂಖ್ಯಾತ ಸಮುದಾಯದ ಜನರು ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ. ಆ ಮೂಲಕ ಒಂದು ಐಡ್ರಾಮಕ್ಕೆ ಸಾಕ್ಷಿ ಆಗ್ತಾ ಇರುವಂತದ್ದು. ಸದ್ಯ ನಾನು ಆ ಒಂದು ಘಟನೆ ನಡೀತಾ ಇರುವಂತಹ ಸ್ಥಳದಲ್ಲಿದ್ದೀನಿ. ಮಂಡ್ಯದ ಬಿಡಿ ಕಾಲೋನಿ ಸಮೀಪ ಇರುವಂತಹ ಈ ಒಂದು ಸ್ಲಂ ಬೋರ್ಡ್ ಮನೆಗಳಿಗೆ ಇದೀಗ ಅಲ್ಪಸಂಖ್ಯಾತ ಸಮುದಾಯದ ಜನರು ಅತಿಕ್ರಮಣ ಪ್ರವೇಶವನ್ನ ಮಾಡಿದ್ದಾರೆ. ಮಿಮ್ಸ್ ಪಕ್ಕ ಇರುವಂತಹ ತಮಿಳು ಕಾಲೋನಿಯ ನಿವಾಸಿಗಳಿಗಾಗಿ ಇಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಸ್ಲಂ ಬೋರ್ಡ್ ಇಂದ ನಿರ್ಮಾಣ ಮಾಡಿದಂತ ಮನೆಗಳಿಗೆ ಏನು ಅಲ್ಲಿನ ನಿವಾಸಿಗಳು ಸ್ಥಳಾಂತರ ಮಾಡಿಕೊಳ್ಳೋದಕ್ಕೆ ವಿರೋಧ ಮಾಡ್ತಿದ್ರು. ಅಲ್ಲೇ ನಮಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು. ಅವರನ್ನ ಮನವೊಲಿಸಿ ಇಲ್ಲಿಗೆ ಸ್ಥಳಾಂತರ ಮಾಡಬೇಕಾಗಿದ್ದಂತ ಅಧಿಕಾರಿಗಳು ಕೂಡ ಒಂದ್ ರೀತಿ ನಿರ್ಲಕ್ಷ್ಯಕ್ಕೆ ಮುಂದಾಗಿದ್ರು. ಇದೀಗ ಅಲ್ಪಸಂಖ್ಯಾತ ಸಮುದಾಯದ ಜನರು ಈ ಮನೆಗಳನ್ನ ನಮಗೆ ಕೊಡಿ ಅಂತ ಹೇಳಿ ಈಗ ಅತಿಕ್ರಮಣ ಪ್ರವೇಶ ಮಾಡಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಮನೆ ಒಳಗಡೆ ಈಗ ಪ್ರವೇಶ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ನಾವು ಹೊರಗಡೆ ಹೋಗೋದಿಲ್ಲ, ಈ ಮನೆಗಳನ್ನ ನಮಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿರುವಂತದ್ದು. ಸಾಕಷ್ಟು ವರ್ಷಗಳಿಂದ ಈ ಮನೆಗಳು ಖಾಲಿ ಉಳಿದಿದೆ. ಹೀಗಾಗಿ ಈ ಮನೆಗಳನ್ನ ನಮಗೆ ಬಿಟ್ಕೊಡಿ, ನಮಗೂ ಕೂಡ ಮನೆ ಇಲ್ಲ ಅಂತ ಹೇಳಿ ಅವರು ಈಗ ಆಗ್ರಹಿಸ್ತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಸ್ಲಂ ಬೋರ್ಡ್ ಏನ್ ನಿರ್ಮಾಣ ಮಾಡಿರುವಂತಹ ಮನೆಗಳಿಗಾಗಿ ಈಗ ಹೈಡ್ರಾಮಾ ಶುರುವಾಗಿದೆ. ಒಂದ್ ಕಡೆ ತಮಿಳು ಕಾಲೋನಿಯ ನಿವಾಸಿಗಳು ನಮ್ಗೆ ಈ ಮನೆಗಳು ಬೇಡ, ನಮ್ಗೆ ನಾವಿರುವಂತಹ ಜಾಗದಲ್ಲೇ ಮನೆಗಳನ್ನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ರೆ, ಮತ್ತೊಂದೆಡೆ ಇಲ್ಲಿ ನಿರ್ಮಾಣ ಮಾಡಿರುವಂತಹ ಮನೆಗಳನ್ನ ನಮ್ಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಅಲ್ಪಸಂಖ್ಯಾತ ಜನರು ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ತಮಿಳು ಕಾಲೋನಿ ನಿವಾಸಿಗಳಿಗಾಗಿ ನಿರ್ಮಿಸಿದಂತಹ ಮನೆಗಳಿಗೆ ಇದೀಗ ಅಲ್ಪಸಂಖ್ಯಾತ ಜನರು ಬಂದು ನಮಗೆ ಈ ಮನೆಯನ್ನ ಕೊಡಿ ಅಂತ ಹೇಳಿ ಪಟ್ಟಿಡಿದ್ದಾರೆ. ಜೊತೆಗೆ ಅತಿಕ್ರಮ ಪ್ರವೇಶವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಅಂದ್ರೆ ಏನು ಈ ಮನೆಗಳನ್ನ ನಮಗೆ ಕೊಡಿ ಅಂತ ಹೇಳಿ ಪಟ್ಟಿಡಿದಿರುವಂತಹ ಅಲ್ಪಸಂಖ್ಯಾತ ಮಹಿಳೆಯರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಈ ಮನೆಗಳನ್ನ ತಮಿಳು ಕಾಲೋನಿ ನಿವಾಸಿಗಳಿಗಾಗಿ ನಿರ್ಮಾಣ ಮಾಡಿತ್ತು, ಆದ್ರೆ ನೀವು ನಮಗೆ ಕೊಡಿ ಅಂತ ಹೇಳಿ ಪಟ್ಟಿಡಿದಿರಿ, ಏನು ಸರ್? ನಮ್ಗೆ ಬಾಡಿಗೆ ಕಟ್ಟಕ್ಕಾಗಲ್ಲ ಸರಿನಾ? ಮಕ್ಳಿಗೆ ಓದಿಸ್ಬೇಕು, ಬಾಡಿಗೆ ಕಟ್ಟಬೇಕು, ಪ್ರತಿಯೊಂದು ಇರ್ತದೆ. ಅವ್ರಿಗೆ ಕಟ್ಟಿದಿರಿ, ಅವ್ರು ಬಂದು ವಾಸ ಅಂತೂ ಮಾಡ್ತಾ ಇಲ್ಲ. ಸುಮ್ಗೆ ಗಾಂಜಾ ಹೊಡ್ಕೊಂಡು ಅದು ಇದು ಅಂತ ಹೋಗಿ ಒಳಗೆ ನೋಡಿ ಎಷ್ಟು ಇದೈತೆ. ಬೇರೆ ಅವ್ರು ಇರೋರಾದ್ರೂ ವಾಸ ಮಾಡೋರು ಮಾಡ್ತಾರೆ ಸರಿನಾ? ನಮ್ಗೆ ಬೇಕೇ ಬೇಕು. ಇಲ್ಲ MLAಗೆ ಇಲ್ಲ ಜಮೀರ್ ಅಹಮದ್ ಅವ್ರ ಕಡೆ ಕರೀರಿ, ನಾವು ಮಾತಾಡಿ ಅವ್ರಿಗೆ ಏನಿದು ಮಾಡ್ತೀವಿ. ಇಲ್ಲಿ ಎಲ್ಲ ಒಟ್ಟಿಗೆ ಬಂದಿದ್ದೀರಲ್ಲ, ಏನು ಯಾರು ನಿಮ್ಗೆ ಹೇಳ್ ಕಳಿಸಿದ್ದು ಅಥವಾ ಏನು ಮೊದ್ಲೇ ಏನಾರು ಮಾತಾಡ್ಕ ಬಂದ್ರೆ ಏನು ಅಂತ? ಇಲ್ಲ ಇಲ್ಲ, ಅಲ್ಲಿ ಅಪ್ಲಿಕೇಶನ್ ಹಾಕೋದ್ರು, ಅದ್ರಿಂದ ನಾವು ಬಂದು ಇದ್ ಮಾಡ್ದೋ ಸರಿನಾ? ಯಾರು ಇಲ್ಲ ಅಂತಾನೆ ಅಲ್ವಾ ಬಂದಿರೋದು. ಅದ್ರಿಂದ ನೀವು MLA ಅವ್ರಿಗೆ ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಕರೀರಿ, ನಾವೆಲ್ಲ ನ್ಯಾಯ ಮಾಡೇ ಮಾಡ್ತೀವಿ. ನಮ್ ಕಟ್ಕೊಡೋ ಗಂಟ ಇಲ್ಲೇ ಇರ್ತೀವಿ. ಇಲ್ಲ ಕಟ್ಕೊಟ್ಮೇಲೆ ಅಲ್ಲಿ ಬೇರೆ ಕಡೆಗೆ ಹೋಗಿ ಅಂದ್ರೆ ಅಲ್ಲಿ ಹೋಯ್ತೀವಿ ಅಷ್ಟೇ. ಈಗ MLA ಅವ್ರಿಗೆ ಏನಾದ್ರು ಈ ಗಮನಕ್ಕೆ ತಂದಿದ್ರ ಇದನ್ನ? ಸರ್ ಹೌದು, ತಂದಿದೀವಿ ಅಂತ ಹೇಳ್ತಾ ಇದಾರೆ, ಆದ್ರೆ ಗೊತ್ತಿಲ್ಲ. ಆದ್ರೆ ಮನವಿ ಕೊಡ್ತೀವಿ ನಾವು. ಸ್ಲಂ ಬೋರ್ಡ್ ನಲ್ಲಿ ನಾವು ತಮಿಳು ಕಾಲೋನಿಯವರಿಗೆ ಅಂತ ಕಟ್ಟಿರುವಂತಹ ಮನೆಗಳಿದ್ದು, ಅಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ, ಸ್ಟೇ ಆಗಿದೆ. ಸೊ ನಾವು ಒಂದು 4-5 ವರ್ಷದಿಂದ ಕೂಡ ಅವ್ರಿಗೆ ಇಲ್ಲಿ ಸ್ಥಳಾಂತರ ಮಾಡೋಕ್ಕಾಗಿಲ್ಲ. ಇದು ಖಾಲಿ ಇದೆ. ಇಲ್ಲಿ ಖಾಲಿ ಇರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಲಾಂಡ್ ಆರ್ಡರ್ ಇಶ್ಯೂ ಆಗ್ತಾ ಇದೆ. ನಾವು ಪಕ್ಕದ ಮನೆಗಳಿದ್ದಾರೆ, ನಮಗೆಲ್ಲ ವಾಸ ಮಾಡೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇದನ್ನ ಖಾಲಿ ಯಾಕೆ ಬಿಟ್ಟಿದ್ದೀರಿ, ಖಾಲಿ ಇರೋದ್ರಿಂದ ನಮಗೆ ಕೊಡಿ ಅಂತ ಹೇಳಿ. ಇನ್ನು ಮಂಡ್ಯದಲ್ಲಿ ವಸತಿಗಾಗಿ ಭಾರಿ ಹೈಡ್ರಾಮಾ ಒಂದು ನಡೆದಿದೆ. ಇನ್ನು ಕೂಡ ಆ ಮನೆಗಳು ಹಂಚಿಕೆನೇ ಆಗಿಲ್ಲ. ಹಂಚಿಕೆನೇ ಆಗದಂತ ಮನೆಗಳಿಗೆ ಅಕ್ರಮವಾಗಿ ಪ್ರವೇಶವನ್ನ ಪಡೆದಿದ್ದಾರೆ. ಮನೆಗಳಿನ್ನೂ ಕೂಡ ಹಂಚಿಕೆ ಆಗಿಲ್ಲ. ಸ್ಲಂ ಬೋರ್ಡ್ ನಿರ್ಮಾಣ ಮಾಡಿದಂತಹ ಮನೆ
ತಮಿಳು ಕಾಲೋನಿ ನಿವಾಸಿಗಳಿಗಾಗಿ ಈ ಮನೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇನ್ನು ಓಪನಿಂಗ್ ಸೆರೆಮನಿನೇ ಆಗಲಿಲ್ಲ. ಆ ಮನೆಗಳಿಗೆ ಬೀಗ ಹಾಕಲಾಗಿತ್ತು. ಆದರೆ ಬೀಗವನ್ನ ಮುರಿದು ಅತಿಕ್ರಮಣ ಪ್ರವೇಶವನ್ನ ಮಾಡಿದ್ದಾರೆ. ಆನಂತರ ಮನವೊಲಿಕೆ ಪ್ರಯತ್ನ ಕೂಡ ನಡೆದಿದೆ. ನೋಡಿ, ಮನವೊಲಿಸಿ ವಾಪಸ್ ಕಳುಹಿಸಿದ್ದಾರೆ ಅವರನ್ನ ಅಧಿಕಾರಿಗಳು. ಮಂಡ್ಯದಲ್ಲಿ ವಸತಿಗಾಗಿ ಐಡ್ರಾಮಾ ಶುರುವಾಗಿದೆ. ತಮಿಳು ಕಾಲೋನಿ ನಿವಾಸಿಗಳಿಗಾಗಿ ನಿರ್ಮಿಸಿದಂತಹ ಮನೆಗೆ ಅಲ್ಪಸಂಖ್ಯಾತ ಸಮುದಾಯದ ಜನರು ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ. ಆ ಮೂಲಕ ಒಂದು ಐಡ್ರಾಮಕ್ಕೆ ಸಾಕ್ಷಿ ಆಗ್ತಾ ಇರುವಂತದ್ದು. ಸದ್ಯ ನಾನು ಆ ಒಂದು ಘಟನೆ ನಡೀತಾ ಇರುವಂತಹ ಸ್ಥಳದಲ್ಲಿದ್ದೀನಿ. ಮಂಡ್ಯದ ಬಿಡಿ ಕಾಲೋನಿ ಸಮೀಪ ಇರುವಂತಹ ಈ ಒಂದು ಸ್ಲಂ ಬೋರ್ಡ್ ಮನೆಗಳಿಗೆ ಇದೀಗ ಅಲ್ಪಸಂಖ್ಯಾತ ಸಮುದಾಯದ ಜನರು ಅತಿಕ್ರಮಣ ಪ್ರವೇಶವನ್ನ ಮಾಡಿದ್ದಾರೆ. ಮಿಮ್ಸ್ ಪಕ್ಕ ಇರುವಂತಹ ತಮಿಳು ಕಾಲೋನಿಯ ನಿವಾಸಿಗಳಿಗಾಗಿ ಇಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಸ್ಲಂ ಬೋರ್ಡ್ ಇಂದ ನಿರ್ಮಾಣ ಮಾಡಿದಂತ ಮನೆಗಳಿಗೆ ಏನು ಅಲ್ಲಿನ ನಿವಾಸಿಗಳು ಸ್ಥಳಾಂತರ ಮಾಡಿಕೊಳ್ಳೋದಕ್ಕೆ ವಿರೋಧ ಮಾಡ್ತಿದ್ರು. ಅಲ್ಲೇ ನಮಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು. ಅವರನ್ನ ಮನವೊಲಿಸಿ ಇಲ್ಲಿಗೆ ಸ್ಥಳಾಂತರ ಮಾಡಬೇಕಾಗಿದ್ದಂತ ಅಧಿಕಾರಿಗಳು ಕೂಡ ಒಂದು ರೀತಿ ನಿರ್ಲಕ್ಷ್ಯಕ್ಕೆ ಮುಂದಾಗಿದ್ರು. ಇದೀಗ ಅಲ್ಪಸಂಖ್ಯಾತ ಸಮುದಾಯದ ಜನರು ಈ ಮನೆಗಳನ್ನ ನಮಗೆ ಕೊಡಿ ಅಂತ ಹೇಳಿ ಈಗ ಅತಿಕ್ರಮಣ ಪ್ರವೇಶ ಮಾಡಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಮನೆ ಒಳಗಡೆ ಈಗ ಪ್ರವೇಶ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ನಾವು ಹೊರಗಡೆ ಹೋಗೋದಿಲ್ಲ, ಈ ಮನೆಗಳನ್ನ ನಮಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿರುವಂತದ್ದು. ಸಾಕಷ್ಟು ವರ್ಷಗಳಿಂದ ಈ ಮನೆಗಳು ಖಾಲಿ ಉಳಿದಿದೆ. ಹೀಗಾಗಿ ಈ ಮನೆಗಳನ್ನ ನಮಗೆ ಬಿಟ್ಕೊಡಿ, ನಮಗೂ ಕೂಡ ಮನೆ ಇಲ್ಲ ಅಂತ ಹೇಳಿ ಅವರು ಈಗ ಆಗ್ರಹಿಸ್ತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಸ್ಲಂ ಬೋರ್ಡ್ ಏನ್ ನಿರ್ಮಾಣ ಮಾಡಿರುವಂತಹ ಮನೆಗಳಿಗಾಗಿ ಈಗ ಐಡ್ರಾಮಾ ಶುರುವಾಗಿದೆ. ಒಂದ್ ಕಡೆ ತಮಿಳು ಕಾಲೋನಿಯ ನಿವಾಸಿಗಳು ನಮ್ಗೆ ಈ ಮನೆಗಳು ಬೇಡ, ನಮ್ಗೆ ನಾವಿರುವಂತಹ ಜಾಗದಲ್ಲೇ ಮನೆಗಳನ್ನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ರೆ, ಮತ್ತೊಂದೆಡೆ ಇಲ್ಲಿ ನಿರ್ಮಾಣ ಮಾಡಿರುವಂತಹ ಮನೆಗಳನ್ನ ನಮ್ಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಅಲ್ಪಸಂಖ್ಯಾತ ಜನರು ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ತಮಿಳು ಕಾಲೋನಿ ನಿವಾಸಿಗಳಿಗಾಗಿ ನಿರ್ಮಿಸಿದಂತಹ ಮನೆಗಳಿಗೆ ಇದೀಗ ಅಲ್ಪಸಂಖ್ಯಾತ ಜನರು ಬಂದು ನಮಗೆ ಈ ಮನೆಯನ್ನ ಕೊಡಿ ಅಂತ ಹೇಳಿ ಪಟ್ಟಿಡಿದ್ದಾರೆ. ಜೊತೆಗೆ ಅತಿಕ್ರಮ ಪ್ರವೇಶವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಅಂದ್ರೆ ಏನು ಈ ಮನೆಗಳನ್ನ ನಮಗೆ ಕೊಡಿ ಅಂತ ಹೇಳಿ ಪಟ್ಟಿಡಿದಿರುವಂತಹ ಅಲ್ಪಸಂಖ್ಯಾತ ಮಹಿಳೆಯರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಈ ಮನೆಗಳನ್ನ ತಮಿಳು ಕಾಲೋನಿ ನಿವಾಸಿಗಳಿಗಾಗಿ ನಿರ್ಮಾಣ ಮಾಡಿತ್ತು, ಆದ್ರೆ ನೀವು ನಮಗೆ ಕೊಡಿ ಅಂತ ಹೇಳಿ ಪಟ್ಟಿಡಿದಿರಿ, ಏನು ಸರ್? ನಮ್ಗೆ ಬಾಡಿಗೆ ಕಟ್ಟಕ್ಕಾಗಲ್ಲ ಸರಿನಾ? ಮಕ್ಳಿಗೆ ಓದಿಸ್ಬೇಕು, ಬಾಡಿಗೆ ಕಟ್ಟಬೇಕು, ಪ್ರತಿಯೊಂದು ಇರ್ತದೆ. ಅವ್ರಿಗೆ ಕಟ್ಟಿದಿರಿ, ಅವ್ರು ಬಂದು ವಾಸ ಅಂತೂ ಮಾಡ್ತಾ ಇಲ್ಲ. ಸುಮ್ಗೆ ಗಾಂಜಾ ಹೊಡ್ಕೊಂಡು ಅದು ಇದು ಅಂತ ಹೋಗಿ ಒಳಗೆ ನೋಡಿ ಎಷ್ಟು ಇದೈತೆ. ಬೇರೆ ಅವ್ರು ಇರೋರು ಆದ್ರೂ ವಾಸ ಮಾಡೋರು ಮಾಡ್ತಾರೆ ಸರಿನಾ? ನಮ್ಗೆ ಬೇಕೇ ಬೇಕು. ಇಲ್ಲ MLAಗೆ ಇಲ್ಲ ಜಮೀರ್ ಅಹಮದ್ ಅವ್ರ ಕಡೆ ಕರೀರಿ, ನಾವು ಮಾತಾಡಿ ಅವ್ರಿಗೆ ಏನಿದು ಮಾಡ್ತೀವಿ. ಇಲ್ಲಿ ಎಲ್ಲ ಒಟ್ಟಿಗೆ ಬಂದಿದ್ದೀರಲ್ಲ, ಏನು ಯಾರು ನಿಮ್ಗೆ ಹೇಳ್ ಕಳಿಸಿದ್ದು ಅಥವಾ ಏನು ಮೊದ್ಲೇ ಏನಾದ್ರು ಮಾತಾಡ್ಕ ಬಂದ್ರೆ ಏನು ಅಂತ? ಇಲ್ಲ ಅಲ್ಲಿ ಅಪ್ಲಿಕೇಶನ್ ಹಾಕೋದ್ರು, ಅದ್ರಿಂದ ನಾವು ಬಂದು ಇದ್ ಮಾಡ್ದೋ ಸರಿನಾ? ಯಾರು ಇಲ್ಲ ಅಂತಾನೆ ಅಲ್ಲ ಬಂದಿರೋದು. ಅದರಿಂದ ನೀವು MLA ಅವ್ರಿಗೆ ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಕರೀರಿ, ನಾವೆಲ್ಲ ನ್ಯಾಯ ಮಾಡೇ ಮಾಡ್ತೀವಿ. ನಮ್ ಕಟ್ಕೊಡೋ ಗಂಟ ಇಲ್ಲೇ ಇರ್ತೀವಿ. ಇಲ್ಲ ಕಟ್ಕೊಟ್ಮೇಲೆ ಅಲ್ಲಿ ಬೇರೆ ಕಡೆಗೆ ಹೋಗಿ ಅಂದ್ರೆ ಅಲ್ಲಿ ಹೋಯ್ತೀವಿ ಅಷ್ಟೇ. ಈಗ MLA ಅವ್ರಿಗೆ ಏನಾದ್ರು ಈ ಗಮನಕ್ಕೆ ತಂದಿದ್ರ ಇದನ್ನ? ಸರ್ ಹೌದು, ತಂದಿದೀವಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಗೊತ್ತಿಲ್ಲ. ಆದ್ರೆ ಮನವಿ ಕೊಡ್ತೀವಿ ನಾವು. ಸ್ಲಂ ಬೋರ್ಡ್ ನಲ್ಲಿ ನಾವು ತಮಿಳು ಕಾಲೋನಿಯವರಿಗೆ ಅಂತ ಕಟ್ಟಿರುವಂತಹ ಮನೆಗಳಿದ್ದು, ಅಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ, ಸ್ಟೇ ಆಗಿದೆ. ಸೊ ನಾವು ಒಂದು 4-5 ವರ್ಷದಿಂದ ಕೂಡ ಅವ್ರಿಗೆ ಇಲ್ಲಿ ಸ್ಥಳಾಂತರ ಮಾಡೋಕ್ಕಾಗಿಲ್ಲ. ಇದು ಖಾಲಿ ಇದೆ. ಇಲ್ಲಿ ಖಾಲಿ ಇರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಲಾಂಡ್ ಆರ್ಡರ್ ಇಶ್ಯೂ ಆಗ್ತಾ ಇದೆ. ನಾವು ಪಕ್ಕದ ಮನೆಗಳಿದ್ದಾರೆ, ನಮಗೆಲ್ಲ ವಾಸ ಮಾಡೋಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇದನ್ನ ಖಾಲಿ ಯಾಕೆ ಬಿಟ್ಟಿದ್ದೀರಿ, ಖಾಲಿ ಇರೋದ್ರಿಂದ ನಮಗೆ ಕೊಡಿ ಅಂತ ಹೇಳಿ